ಸೊ ನಾವು ಇಂಟಚ್ಗೆ ಒಂದು ವಿಡಿಯೋ ನೋಡ್ತೀವಿ. ಸೊ ಅದು ಬಂದು ಕಹಲೆ ಯೂಟ್ಯೂಬ್ ಚಾನಲಲ್ಲಿ ರಾಕೇಶ್ ಶೆಟ್ಟಿಯವರ ಒಂದು ಇಂಟರ್ವ್ಯೂ ತಗೊತಾರೆ. ಸೊ ಅದು ಹೆಂಗಿರುತ್ತೆ ಅಂದರೆ, ಅವರು ಹೆಂಗೆ ಮಾತಾಡ್ತಾರೆ ಅಂದರೆ, ವರಸ್ಟ್ ಭಾಷೆಯನ್ನು ಅಲ್ಲಿ ಯೂಸ್ ಮಾಡ್ತಾರೆ. ವರಸ್ಟ್ ಭಾಷೆ, ವರಸ್ಟ್ ಯೂಸ್ಲೆಸ್ ವರ್ಡ್ಸನ್ನು ಯೂಸ್ ಮಾಡ್ತಾರೆ ಅಲ್ಲಿ. ಒಬ್ಬ ಪವರ್ ಟಿ ವಿ ಮುಖ್ಯಸ್ಥ ಆ ಥರ ಮಾತಾಡ್ಬೋದಾ? ಎಮ್ ಡಿ ಅವರು, ಪತ್ರಿಕರ್ತ ಅವನು, ನ್ಯೂಸ್ ಚಾನಲ್ ಇದೆ ಅವ್ರಿಗೆ. ಸೊ ಅವನು ಸೂಳೆ ಮಗನೇ, ಬೋಳಿ ನನ್ನ ಮಗನೇ, ನಿನ್ನ ನಾಯಿಗೆ ಹುಟ್ಟಿದ್ಯಾ, ಈ ಥರ ಎಲ್ಲ ಮಾತಾಡೋದು ಇಸ್ ನಾಟ್ ಎ ಗುಡ್. ಓಕೆ, ನೀವೇನಾದರೂ ಇದ್ದರೆ ಈ ಒಂದು ಧರ್ಮಸ್ಥಳದ ವಿಚಾರಣೆ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ಒಬ್ಬರ ಮೇಲೆ ಆ ಥರ ಮಾತಾಡೋದು ಇದು ನಾಟ್ ಎ ಕರೆಕ್ಟ್. ಸೊ ಅವ್ರು ಮಾತಾಡಿದರೆ, ನೀವೊಬ್ಬ ಪತ್ರಿಕೋದ್ಯಮ ರೀ, ಒಂದು ನ್ಯೂಸ್ ಚಾನಲ್ ಇದೆ ನಿಮ್ಮದು, ಅದಕ್ಕೆ ಮುಖ್ಯಸ್ಥ ನೀವು, ಈ ಥರ ನೀವು ಮಾತಾಡ್ಬೋದಾ? ನೀವು ಮಾತಾಡುವಂಥ ಒಂದು ಈ ಲೈವ್ ಟೆಲಿಕಾಸ್ಟು ಎಷ್ಟು ಜನ ನೋಡ್ತಾರೆ ಥಿಂಕ್ ಮಾಡಿ. ಎಷ್ಟು ಬ್ಯಾಡ್ ಆಗ್ತೀರ ನೀವು ಥಿಂಕ್ ಮಾಡಿ. ಓಕೆ, ಏನು ಹಂಗೆ ಹಿಂಗೆ ಕುಡಿದವರು ಆಡ್ತಾರೆ ನೋಡಿ ಹಳ್ಳಿಗಳಲ್ಲಿ, ಆ ಥರ ಆಡ್ತಿದ್ದಾರೆ ಈ ರಾಕೇಶ್ ಶೆಟ್ಟಿ ಅವರು. ನಿಜವಾಗ್ಲೂ ಯಾಕೆ ಅಂತ ಗೊತ್ತಿಲ್ಲ. ಅದು ದೆವ್ವೇನಾದ್ರು ಬಂದುಬಿಟ್ಟಿದೆ ಅವ್ರ ಮೇಲೆ ನಮ್ಗೆ ಗೊತ್ತಿಲ್ಲ. ಓಕೆ, ಅವನು ಇಂಟರ್ವ್ಯೂ ಮಾಡಿದವನು ಹಂಗೆ ಇದ್ದಾನೆ. ನಾನು ಹೇಳೋದೇನೆಂದರೆ, ಗಿರೀಶ್ ಮಟ್ಟನ್ ಅವರು ನಿಮ್ಗೆ ಏನಾದರೂ ಬೈತಿದ್ರೆ ಅವ್ರು ನೀವು ಹಂಗೆ ಬೈಬೇಕಾ? ಅದು ಏನು ಉತ್ತರ ಕರ್ನಾಟಕದ ಜನತೆಯ ಒಂದು ಭಾಷೆ ಅಂತೆ. ಅದು ಭಾಷೆ ಅಂತ ನೀವು ಬೈದ್ರಿ ಅವ್ರಿಗೆ, ನೆಕ್ಸ್ಟ್ ಏನು ಮಾಡಿದ್ರು ನಿಮಗೆ? ಸರಿಯಾಗಿ 90 ಡಿಗ್ರಿ ರಾಡಿ ಇಟ್ಟಿದ್ರು. ಯಾರು ಹೇಳು? ಯಾರು ಸರಿಯಾಗಿ ನಿಮಗೆ ಮಂಗಳಾರತಿ ಮಾಡಿದ್ರು? ಆ ಒಂದು ಚಕ್ರವರ್ತಿ ಯೂಟ್ಯೂಬ್ ಚಾನಲಲ್ಲಿ ಅವ್ರು ನಿಮಗೆ 90 ಡಿಗ್ರಿ ರಾಡನ್ನು ಹಾಕಿದ್ರು, ಗೊತ್ತಾ? ಸರಿಯಾಗಿ ನೀವೇನು ಹೇಳಿದ್ರಿ, ನಮ್ಮ ಉತ್ತರ ಕನ್ನಡದ ಭಾಷೆ ಹಿಂಗಿರುತ್ತೆ ಅಂತ ಏನು ಅವಹೇಳನೆ ಮಾಡಿಬಿಟ್ಟು ಅವ್ರಿಗೆ ಬೈದ್ರಲ್ಲ, ಅದು ಡಬಲ್ ಆಗಿ ನಿಮಗೆ ಬೈದ್ರಲ್ಲ. ನಿಜವಾಗ್ಲೂ ಆ ಒಂದು ಯೂಟ್ಯೂಬಲ್ಲಿ ಕಾಮೆಂಟ್ ನೋಡಿದಾಗ ಒಂದಾದರೂ ನಿಮ್ಮ ಬಗ್ಗೆ ಒಂದಾದರೂ ಒಳ್ಳೆ ಕಾಮೆಂಟ್ ಹಾಕಿಲ್ಲ. ಎಲ್ಲ ಬ್ಯಾಡ್ ಕಾಮೆಂಟ್ಸೇ ಬೈತಾ ಇದ್ದಾರೆ ನಿಮಗೆ. ರಾಕೇಶ್ ಶೆಟ್ಟಿ ಅವರು ಕುಡಿದು ಬಂದಿದ್ದಾರಾ, ಅವ್ರಿಗೇನಾದರೂ ಹುಚ್ಚ ಅಂತ ಬೈದವ್ರೆ. ಥಿಂಕ್ ಮಾಡಿ. ಒಬ್ಬ ನೀವು ಒಂದು ನ್ಯೂಸನ್ನು ರನ್ ಮಾಡೋರು, ಪವರ್ ಟಿ ವಿ ಮುಖ್ಯಸ್ಥ, ನೀನು ರನ್ ಮಾಡ್ತೀಯ ಅಂದರೆ ನೀನು ಎಲ್ಲ ಕೇಸ್ ಹಿಂಗೆ ಮಾಡಿದ್ಯಾ? ನಿನ್ನ ಮುಖ ಇವಾಗ ಬಯಲಾಗಿದೆ. ಯಾಕೆಂದರೆ ನೀನು ಮಾತಾಡುವ ಸ್ಟೈಲ್ ಇರ್ಬೋದು, ಅದೇನು ಆ ಥರ ಮಾತಾಡ್ತಾರೆ, ಯಾರಾದರೂ ಮಾತಾಡಲ್ಲ. ಬಟ್ ನೀನು ಏನು ಆ ಥರ ವೇಷವಾಗಿ ಏನು ಆ ಭಾಷೆ, ಸೂಳೆ ಮಗನೇ, ಅವನು ನಾಯಿಗೆ ಹುಟ್ಟಿದಾನ, ಅದು ಏನು ಭಾಷೆ ಹೇಳೋದು? ಅವ್ರು ಹೆಂಗೆ ಬೈದ್ರು ಗೊತ್ತಾ? 2012ರಲ್ಲಿ ನಿಮ್ಮ ಮೇಲೆ ಮಹಿಳೆಯರು ಚಪ್ಪಲಿಯಲ್ಲಿ ಹೊಡೆದಿದ್ರಂತೆ. ಇದೆಲ್ಲ ಅವಶ್ಯಕತೆ ಇತ್ತಾ? ನಿಮಗೂ ಒಂದು ಗೌರವ ಇರುತ್ತೆ, ಅದನ್ನೆಲ್ಲ ಹೋಯ್ತು. ಚಕ್ರವರ್ತಿಯವರು ಸರಿಯಾಗಿ ನಿಮ್ಗೆ ಗುಮ್ಮಿದ್ದಾರೆ ಹಾಕ್ಕೊಂಡು. ಒಳ್ಳೆ ಕಾಮೆಂಟ್ಸ್ ಎಲ್ಲರೂ ಸರಿಯಾಗಿ ಗುಮ್ಮಿದ್ದೀರ ಅಂತಲೇ ಬರುತ್ತೆ. ಆಯ್ತಪ್ಪ, ನೀವು ಒಳ್ಳೆಯವನಾಗಿದ್ದರೆ ಅಟ್ಲೀಸ್ಟ್ ಒಂದಾದ್ರು ಕಾಮೆಂಟ್ ನೀನು ಕರೆಕ್ಟಾಗಿ ಬರಬೇಕಲ್ಲ. ಯಾಕೆ ಜನರು ನೀನು ಒಪ್ತಾ ಇಲ್ಲ ಅಂದರೆ ನೀನು ಗೊತ್ತಾಗ್ಬಿಟ್ಟಿದೆ ಎಲ್ಲರೂ ನೀನು ಕಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಕೆನಾ? ಏನು ಭಾಷೆ ಹೇಳಿದು? ಸ್ವಲ್ಪ ಆದರೂ, ನಾನೊಬ್ಬ ನ್ಯೂಸ್ ಚಾನಲ್ ಅವನಪ್ಪ, ನಾನು ಜರ್ನಲಿಸ್ಟು, ಅದೇನೂ ಇಲ್ಲ, ಇಷ್ಟ ಬಂದಾಗೆಲ್ಲ ಮಾತಾಡ್ತೀರ ನೀವು. ಅಂದರೆ ನೀವು ಹೆಂಗಿದೆಯಾ ಅಂದರೆ, ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಥಿಂಕ್ ಮಾಡಿ ಮಾತಾಡ್ತಾ ಇದ್ದೀರಾ? ಅಲ್ಲಿರೋದು ನೀವು ಒಂದು ಸ್ಟುಡಿಯೋದಲ್ಲಿ, ಓಕೆನಾ? ಲೈವಲ್ಲಿ ನೋಡ್ತಾವ್ರು ಎಲ್ಲರೂ ಜನರು ನಿಮ್ಮ ಬಗ್ಗೆ, ನಿಮ್ಮ ಕೋಡ, ಆ ಭಾಷೆ. ನಿಮಗೂ ನಿಮ್ಮ ತಂದೆ ತಾಯಿ ಆ ಥರ ಭಾಷೆ ಹೇಳ್ಕೊಟ್ಟಿದ್ದಾರ? ಥಿಂಕ್ ಮಾಡಿ. ಒಬ್ಬನ ತಪ್ಪು ಮಾಡಿದ್ರೆ ನಾವು ಸರಿ ಮಾಡಿಸ್ಬೇಕು. ಅದು ಅವನ ಥರ